ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ವಿಶ್ವ ಜಲ ದಿನದ ನಿಮಿತ್ತವಾಗಿ ನಾನು ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ವಿಶ್ವ ಜಲ ದಿನದ ಬಗ್ಗೆ ನೀರಿನ ಸಂರಕ್ಷಣೆ ಬಗ್ಗೆ ಎಲ್ಲರೂ ಕೂಡ ಪೋಸ್ಟ್ ಹಾಕಿದ್ದು ನೋಡಿ ನನಗೂ ಕೂಡ ಈ ಬಗ್ಗೆ ವರದಿ ಪ್ರಕಟಿಸಬೇಕು ಅನಿಸಿದೆ. ಅದಕ್ಕೆ ಪ್ರಕಟಣೆ ಮಾಡ್ತಾ ಇದ್ದೇನೆ. ಬೈ ದಿ ಬೈ, ಅಷ್ಟಕ್ಕೂ ರಾಜ್ಯದಾದ್ಯಂತ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯಾಗಿ ತುಂಬಾನೇ ತೊಂದರೆಗೆ ಸಿಲುಕಿದ್ದಾರೆ ನಮ್ಮ ಜನ. ಆದ್ರೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ನೋಡಿದ್ರೆ ಇವರಿಗೇನು ಬುದ್ಧಿಗಿದ್ದಿ ಇದೆಯೋ ಗೊತ್ತಿಲ್ಲ. ನಿನ್ನೆ ನಾನು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹಿರೇಬಾಗೇವಾಡಿಯಿಂದ ಪಾರಿಶ್ವಾಡಕ್ಕೆ ಬೈಕ್ನಲ್ಲಿ ತೆರಳುತ್ತಾ ಇದ್ದೆ. ಮಾರ್ಗದ ಮಧ್ಯೆ ಬೆಂಡಿಗೇರಿ ಗ್ರಾಮ ಸಿಕ್ತು. ರಸ್ತೆ ಬದಿಯಲ್ಲಿ ನೀರು ದೊಡ್ಡ ಪೈಪ್ನಲ್ಲಿ ಬಹಳಷ್ಟು ನೀರು ಪೋಲಾಗ್ತಾ ಹೋಗ್ತಾ ಇತ್ತು. ಇದನ್ನ ನೋಡಿ ಬೈಕ್ ನಿಲ್ಲಿಸಿ ಅಲ್ಲಿನ ಸ್ಥಳೀಯರನ್ನ ಕೇಳಿದೆ, ಇದೇನು ಸಾರ್, ಎಲ್ಲಾ ಕಡೆ ನೀರಿನ ಸಮಸ್ಯೆ ತುಂಬಾನೇ ಇದ್ರೂ ಕೂಡ ಇಲ್ಲಿ ನೋಡಿದ್ರೆ ತುಂಬಾನೇ ವ್ಯರ್ಥ ಆಗ್ತಾ ಇದೆ ಅಂತ ಕೇಳಿದಾಗ ಅವರು ಅಂದ್ರು, ಇಲ್ಲಿ ದಿನಾಲು ಕಾಮನ್ ತರ ಅಂದ್ರು. ಅಷ್ಟಕ್ಕೂ ಬಿಡದೆ ನಾನು ಅಲ್ಲೇ ಇದ್ದೆ. ಬೆಂಡಗೇರಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ತೆರಳಿ ಅಲ್ಲೇ ಇದ್ದ ಪಿಡಿಒ ಹಾಗೂ ಅಧ್ಯಕ್ಷರ ಹತ್ತಿರ ಈ ಸಮಸ್ಯೆ ಬಗ್ಗೆ ಕೇಳಿದ್ರೆ ಅವರು ಲೋಕೋಪಯೋಗಿ ಇಲಾಖೆ ರಸ್ತೆ ಕಾಮಗಾರಿ ಮೇಲೆ ಗೂಬೆ ಕೂರಿಸಿ ಒಂದು ಪತ್ರ ಕೊಟ್ರು. ಛೇಚೆ ಏನ್ರಿ ಇದು, ವ್ಯವಸ್ಥೆ ಕುಡಿಯುವ ಸಂರಕ್ಷಣೆ ಮಾಡಿ ಅಂದ್ರೆ ಬೇರೆಯವರ ಮೇಲೆ ಸಬೀಬು ಹೇಳೋ ಇಂತಹ ಪಿಡಿಒಗಳಿಂದ ಏನು ನಿರೀಕ್ಷಿಸಲು ಸಾಧ್ಯ ಹೇಳಿ? ಮೊದಲೇ ಬೆಳಗಾವಿ ಡಿಸಿ ಹಾಗೂ ಸಿಇಒ ಸೇರಿ ಎಲ್ಲ ಅಧಿಕಾರಿಗಳು ನೀರನ್ನ ಉಳಿಸಿ ಎಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸಚಿವರಂತೂ ನೀರಿನ ಸಂರಕ್ಷಣೆಗಾಗಿ ಅನೇಕ ತುರ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಈ ಬೆಂಡಿಗೇರಿ ಗ್ರಾಮ ಪಂಚಾಯಿತಿ ನೀರು ತುಂಬಾನೇ ಪೋಲಾಗ್ತಾ ಇದೆ. ಇರೋದು ನೋಡಿದ್ರೆ ಇವೆಲ್ಲವೂ ಕೂಡ ಕಾಟಾಚಾರ ಜಾಗೃತಿ ಸಭೆಗಳೇನೋ ಒಂದು ಕ್ಷಣ ಅನ್ನಿಸ್ತು. ಅಷ್ಟಕ್ಕೂ ನಾನು ಮಾತ್ರ ಸುಮ್ಮನೆ ಬಿಡಲೇ ಇಲ್ಲ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ರೇಖಾ ದೊಡಿನವರ್ ಮತ್ತು ಬೆಳಗಾವಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್.ಕೆ. ಪಾಟೀಲ್ ಅವರಿಗೆ ಕರೆ ಮಾಡಿದ್ರೆ ಅವರು ಈ ಸಮಸ್ಯೆ ಬಗ್ಗೆ ಏನೋ ಹೇಳಿದ್ರು. ಆದರೆ ಕೊನೆಗೆ ಮಾತ್ರ ನೀರು ಸಂರಕ್ಷಣೆ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಆದರೆ ಸ್ಥಳೀಯ ಜೆಇ ಮಾತ್ರ ಫೋನ್ ರಿಸೀವ್ ಮಾಡಲೇ ಇಲ್ಲ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ವಿಶೇಷ ಗ್ರಾಮೀಣಾಭಿವೃದ್ಧಿ ಸಚಿವರು, ಮತ್ತು ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು, ಮತ್ತು ಕುಡಿಯೋ ನೀರು ಮತ್ತು ಗ್ರಾಮೀಣಾಭಿವೃದ್ಧಿ ವಿಶೇಷವಾಗಿ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ದಯವಿಟ್ಟು ನೋಡಬೇಕಾದಂಥ ಪರಿಸ್ಥಿತಿ. ರಾಜ್ಯಾದ್ಯಂತ ಕುಡಿಯೋ ನೀರಿಗೆ ಸಾಕಷ್ಟು ಬವಣೆ ಎದ್ದಿದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬೆಂಡಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲೇ ಒಂದು ರೀತಿ ಈ ರೀತಿ ಸಾರ್ವಜನಿಕ ನೆಲಗಳಲ್ಲಿ ಈ ರೀತಿ ಕುಡಿಯೋ ನೀರು ಈ ರೀತಿ ಪೋಲಾಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವಿಶೇಷವಾಗಿ ಎಲ್ಲ ಕಡೆ ಕುಡಿಯೋ ನೀರದು ಸಾಕಷ್ಟು ಬವಣೆ ಇದೆ ಮತ್ತು ನೀರಿಗೆ ಸಮಸ್ಯೆ ಇದೆ. ಆದರೆ ಇಲ್ಲಿರ್ತಕ್ಕಂಥ ಆ ಪಿ ಡಿ ಒಗಳಿಗೆ, ಆ ಸಿಬ್ಬಂದಿಗಳಿಗೇನು ಗೊತ್ತಾಗ್ತಾಯಿತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ, ಇವ್ರಿಗೇನು ಸುಮ್ಮನೆ ನೆಪ ಮಾತ್ರ ಕಾಟಾಚಾರಕ್ಕೆ ನೀವು ನೀರನ್ನು ಉಳಿಸಿ ಬರಗಾಲ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆಯೇ? ಬಹುಶಃ ಇಲ್ಲಿ ನೋಡಿ, ಇಲ್ಲಿ ನೇರವಾಗಿ ಇಷ್ಟೊಂದು ನೀರು ವೇಸ್ಟ್ ಆಗ್ತಾ ಇದೆಯಲ್ಲ, ಯಾರು ಇದಕ್ಕೆ ಹೊಣೆ? ಮಾನ್ಯ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ಸಾಹೇಬ್ರೆ, ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಳಗಾವಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಬೆಂಡಿಗೇರಿ ಒಂದು ರೀತಿ ಗ್ರಾಮದ ಪರಿಸ್ಥಿತಿ. ಅರ್ಥ ಆಯ್ತಾ? ನೀರಿಗೆ ನೀರು ಈ ರೀತಿ ಪೋಲಾಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಆ ಪಿ ಡಿ ಒಗಳು ಏನು ಮಾಡ್ತಾವ್ರೆ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನು ಮಾಡ್ತಾವ್ರೆ, ಇದಕ್ಕೊಂದು ಅಟ್ಲೀಸ್ಟ್ ಇದಾಗ್ಬೋದಲ್ಲ. ಮೊದಲೇ ಕುಡಿಯೋ ನೀರು ಸಮಸ್ಯೆ ಐತೆ, ನೀರಿನ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಯಾಕೆ ಈ ಅಧಿಕಾರಿಗಳು ಒಂದು ರೀತಿ ಕಣ್ಣಿದ್ದು ಕುರುಡಾಗಿದ್ದಾರೆ? ಬಹುಶಃ ನಿಮ್ಮ ಮೀಟಿಂಗ್ಗಳೆಲ್ಲ ನೆಪ ಮಾತ್ರಕ ಅಂತಕ್ಕಂಥದ್ದು ಸಾರ್ವಜನಿಕ ನಳನ ಹೌದಾ? ನೀರು ಹಿಂಗೆ ಪೋಲಾಗ್ತಾ ಇರುತ್ತೆ. ಹೌದಾ? ಹಾಗಾಗಿ ತುಂಬಾ ದೊಡ್ಡ ಪೈಪಲ್ಲೇ ಇದಾಗ್ತಾ ಇದೆ. ಮೊದಲೇ ಕುಡಿಯೋ ನೀರು ಬವಣೆ ಈ ರೀತಿ ಯಾಕೆ ಮೇಡಮ್? ನೀವೇನು ಅಲ್ಲ, ನಿಮ್ಮ ಮೀಟಿಂಗ್ಗಳೆಲ್ಲ ಬರೀ ಕಾಟಾಚಾರಕ್ಕಾದ್ವಾ ಅಂತ? ಹಂಗೇನಿಲ್ಲ ರೀ, ನೀವು ಇನ್ಫಾರ್ಮ್ ಮಾಡಿರಲ್ಲ, ಥ್ಯಾಂಕ್ ಯು. ನಾನು ಈ ಸದ್ದ ಅವ್ರಿಗೆ ಅಲ್ರಿ ಮೇಡಮ್, ಒಂದ್ ನಿಮಿಷ ಕೇಳಿ. ಕುಡಿಯೋ ನೀರು ಉಳಿಸಿ ಅಂತ ಹೇಳ್ಬಿಟ್ಟು ಪದೇ ಪದೇ ಎಲ್ಲ ಮೀಟಿಂಗ್ ಮಾಡ್ತೀರಾ ನೀವು, ಬಟ್ ಇಲ್ಲಿ ಏನೂ ಇಲ್ವಲ್ಲ ಮೇಡಮ್? ಆಯ್ತು, ನಾ ಮಾತಾಡ್ತೀನಿ ಇವ್ರ ಜೊತೆನೂ ಮತ್ತು ಪಿ ಡಿ ಅವ್ರ ಜೊತೆನೂ. ಅಲ್ಲ, ಏನು ಹೇಳಿಕ್ ಬಯಸ್ತೀರಾ ಎಲ್ಲ ಪಿ ಡಿ ಒಗಳಿಗೆ ಇದ್ರ ಮುಖಾಂತರ? ಈಗ ನಿಮ್ಮ ವಿಡಿಯೋನು ಸಮೇತ ನಿಮ್ಮ ವಾಟ್ಸಪ್ ನಂಬರ್ಗೆ ಹಾಕ್ತೀನಿ ನಾನು. ನಂಗೆ ಕಳಿಸ್ರಿ, ನಾನು ಮಾತಾಡ್ತೀನಿ. ನೋಡಿ ಮೇಡಮ್, ದಯವಿಟ್ಟು, ಯಾಕಪ್ಪ ಅಂದರೆ ಮೊದಲೇ ನೀರಿನ ಸಮಸ್ಯೆ ಇದೆ, ದಯವಿಟ್ಟು ಈ ರೀತಿ ನೀರಿನ ಸಂರಕ್ಷಣೆ ಮಾಡಿ ಮೇಡಮ್. ಥ್ಯಾಂಕ್ ಯು ರೀ. ಓಕೆ ಮೇಡಮ್.
ಇಲ್ಲಿ ಕುಡಿಯೋ ನೀರ್ದು ಬೆಂಡಿಗೇರಿಲಿ ಎಲ್ಲ ಕಡೆ ಈಗ ಕುಡಿಯೋ ನೀರು ಉಳಿಸಿ ಅಂತ ಹೇಳ್ಬಿಟ್ಟು ತಾವು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದೀರಾ. ಓರಿ ಕುಡಿಯೋ ನೀರು ಉಳಿಸಿ, ನೀರನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀರಾ. ಹ್ಞೂ ರೀ. ಆದರೆ ಇಲ್ಲಿ ಬೆಂಡಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬೆಳಗಾವಿ ತಾಲೂಕು ಹಾಂ ಹ್ಞೂ ರೀ. ಇಲ್ಲಿ ಫುಲ್ಲು ಒಂದು ಇದ್ರೊಳಗೆ ಪೈಪ್ಗಳಲ್ಲಿ ಎಲ್ಲ ಕಡೆ ನೀರುಗಳು ಹೋಗ್ತಾವಲ್ಲ, ಹ್ಞೂ ರೀ. ಈ ರೀತಿ ಆಗ್ಬಿಟ್ರೆ ಹೆಂಗೆ ಸರ್? ನೀರನ್ನ ಯಾವ ರೀತಿ ಉಳಿಸ್ತೀರಾ ಮತ್ತು ಯಾವ ರೀತಿ ಜನಗಳ ರಕ್ಷಣೆ ಮಾಡ್ತೀರಾ ಸರ್? ಸರ್ ಏನಿದೆ ಅಂದರೆ ಇದು ಸ್ಕೀಮ್ ನಮ್ಮದು, ಅದು ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಬರ್ತದೆ. ಬಡಸ್ ಆ್ಯಂಡ್ ಅದರ್ ವಿಲೇಜ್ ಅಂತ ಮತ್ತು ಹಿರೇಬಗಡಿ ಐತಿ, 2 ಮಲ್ಟಿ ವಿಲೇಜ್ ಅದಾವೆ ಸರ್. ಹಾಂ, ಅದು ಮಲಪ್ರಭಾ ಹೊಳೆಗೆ ಅದಲ್ಲ ಸರ್. ಹೇಳುತ್ತಕ್ಕೆ ಅಲ್ಲಿಂದ ನೀರು ಬಂದ ತಕ್ಷಣ ಟ್ಯಾಂಕಿಗೆ ಮಾತ್ರ ಕೊಡ್ತೀವಿ ಹಾಂ ನೀರನ್ನ. ಹಾಂ ಟ್ಯಾಂಕಿನಿಂದ ಸರಬರಾಜು ಮಾಡ್ಕೊಳ್ಳೋದು ಗ್ರಾಮ ಪಂಚಾಯತಿ ಅವರು ಮಾಡ್ಕೊಂಡು, ನಾವು ನೀರು ಕೊಡ್ತಾ ಇರೋದು ಓನ್ಲಿ ಫಾರ್ ಟ್ಯಾಂಕಿಗೆ. ಹಾಂ. ಆ ಓವರ್ ಟ್ಯಾಂಕಿಗೆ ನೀರು ಕೊಟ್ಟ ನಂತರ ನಮ್ದು ಕೆಲಸ ಮುಗೀತು. ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಹ್ಞೂ ಸರ್. ಒಬ್ಬ JJM ಕಾಂಟ್ರಾಕ್ಟರ್ ಏನೋ ರೋಡಾಗೆ ಇದು ಮಾಡೋಗಿದ್ದಂತೆ, PWD ರೋಡ್ ಆಗ್ತಾ ಇತ್ತಲ್ಲ ಅದರಲ್ಲಿ. ಹಾಂ ಹ್ಞೂ ರೀ. ಆ ನಂತರ ಅವನ್ನೆಲ್ಲ JJM ಮುಗಿಸಿ ಹ್ಯಾಂಡ್ ಓವರ್ ಅದೇನು ಅರ್ಧಂಬರ್ಧ ಮಾಡಿಬಿಟ್ಟು ಹೊರಟೋಗಿದ್ದಾನೆ. ಸುಳ್ಳು ಸುದ್ದಿ ಸರ್. ಇನ್ನ JJM ವರ್ಕು ಹಾಂ, ಆನ್ ಗೋಯಿಂಗ್ ಇದೆ, ಹೋಗ್ತಾ ಮುಗಿದು ಇಲ್ಲ, ಹ್ಯಾಂಡ್ ಅವನೇನು ಹೇಳ್ತಾನೆ, ಕಾಲ್ ರೆಕಾರ್ಡು ಕಳಿಸ್ತೀನಿ, ಎಲ್ಲ ಮುಗಿಸೈತೆ ಸರ್, ನಾವು ಹ್ಯಾಂಡ್ ಓವರ್ ಮಾಡಿ 2 ವರ್ಷ ಆಯಿತು ಅಂತಂದ್ರು. ಓಕೆ, ಯಾವ ಊರಲ್ಲಿ? ಬೆಂಡಿಗೇರಿ. ಬೆಂಡಿಗೇರಿ ಮುಗಿದಿದೆ, ಕರೆಕ್ಟ್. ಬೆಂಡಿಗೇರಿ ಮುಗಿದಿದೆ. ಬೆಂಡಿಗೇರಿ ಮುಗ್ದಿದೆಯಾ? ಹಾಂ ಮುಗಿದಿದೆ. ಓಕೆ. ಅಲ್ಲೇನಾಗಿದೆ ಅಂದರೆ ಈಗ PWD ರಸ್ತೆ ನಡೀತಾ ಇದೆ. ಹೌದೌದು ಕರೆಕ್ಟ್. ರಸ್ತೆ ನಡೀತಾ ಇದ್ದಾಗ ಅಲ್ಲೇನಾಗಿದೆ, ಈ ಪೈಪ್ಗಳು ಹಾಕಿರ್ತಾರಲ್ಲ, ಹೌದು, ಅವ್ನು ತೆಗೆದು ಮತ್ತೆ ಹಾಕ್ಬೇಕಾರೆ ಹಾಂ ಹಾಂ ರೆಸ್ಟೋರೇಷನ್ ಅವ್ರು ಎಸ್ಟಿಮೇಟ್ದಲ್ಲಿ ಪ್ರೊವಿಷನ್ ಮಾಡ್ಕೋಬೇಕು PWD ಅವರು. ಹಾಂ ಸರ್. ಈಗ ಏನಾಗಿದೆ ಅಂದರೆ ಅವ್ರವ್ರ ತಿಕ್ಕಾಟಕ್ಕೆ ಪೈಪ್ಗಳೆಲ್ಲ ನೀರು ಹೋಗ್ತಾವೆ. ಮೊದಲೇ ನೀರಿನ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ನೀರು ವೇಸ್ಟ್ ಆಗಿಬಿಟ್ರೆ ಹೇಗೆ ಸರ್? ನೀವು ಸಹ ಗ್ರಾಮೀಣ ಮತ್ತು ಕುಡಿಯುವ ನೀರು ಇಲಾಖೆ ಅಭಿಯಂತರು, ಇದಕ್ಕೆ ಏನು ಸಂರಕ್ಷಣೆ ಮಾಡ್ತೀರಾ? ಅದನ್ನು ಕೆಡಿಸಿದವ್ರು ಯಾರು ಸರ್? ಹಾಂ, ಅದನ್ನು ಬಾದ್ ಮಾಡಿದವರು ರಸ್ತೆ ಮಾಡೋರು. ಹಾಂ ಹೌದು ತಾನೇ? ಹಾಂ. ಮತ್ತೆ ಅವರೇ ಮಾಡ್ಬೇಕಲ್ಲ. ಅಲ್ಲ ಸರ್, ನೀವೇನೋ ಲೆಟ್ರ್ ಬರೀಬೋದಲ್ಲ ನಿಮ್ಮ ಇಲಾಖೆಯಿಂದ? ಲೆಟರ್ ಬರ್ದೇವು ಸರ್, PDO ಕಡೆಯಿಂದ ಲೆಟರ್ ಕೊಡಿಸೀನಿ, ಈ ರೀತಿಯಾಗಿದೆ, ನೀವು ಅದರಲ್ಲಿ ಕೂಡ್ಕೊಂಡು ಮಾಡ್ಬೇಕಂತಂದು ಒಂದು ಪತ್ರ ಬರ್ದೀನಿ, ಪಂಚಾಯತ್ ಅಭಿವೃದ್ಧಿ ಕಡೆಯಿಂದ ಕೊಡಿಸಿದೀನಿ. ಹಾಂ ಆ ಪತ್ರ ದಾಖಲಾತಿಯಲ್ಲಿ PDO ಕಡೆ ಹೋದ್ರೆ ಸಿಗುತ್ತೆ. ಹಾಂ ಅವರು ಚೌಗಲಾ ಮೇಡಮ್ ಅದಾರೆ, ಅವ್ರ ಸರ್, ಕಡೆ ಸಿಗುತ್ತೆ. ಆ ಲೆಟ್ರೂ ಕೊಟ್ಟಿದ್ದಾರೆ ಈಗ ನಂಗೆ. ನಾನೇನು ಹೇಳ್ತಾ ಇರೋದು, JJM ಸಂಪೂರ್ಣ ಕಂಪ್ಲೀಟ್ ಆಗಿಲ್ವಲ್ಲ ಸರ್ ಅಲ್ಲಿ? ಸರ್ ಕಂಪ್ಲೀಟ್ ಆಗಲ್ಲ ಹ್ಯಾಂಡ್ ಓವರ್ ತಗೊಳಲ್ಲ. ನನಗೆ ಗೊತ್ತಿದ್ದ ಬಗ್ಗೆ ನಾ ಸರ್ ಬಂದು ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಈಗ ಅದು ಈಗ ನೀವು ಅಲ್ಲಿ ಪ್ರೆಸೆಂಟ್ ವಿಡಿಯೋಗಳು ಕಳಿಸ್ತೀನಿ, ಅಲ್ಲಿ ನೋಡ್ಬಿಟ್ರೆ ನೀವೇ ಅಂತೀರಾ ಸರ್? ಕರೆಕ್ಟ್ ಸರ್. ಒಂದು ಯಾವುದೇ ಒಂದು ಸ್ಕೀಮ್ ಮುಗಿದ ನಂತರ ಅದು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಆಗುತ್ತೆ ಸರ್. ಸರ್ ಓಕೆ ಸರ್, ಹಸ್ತಾಂತರ ಆಯ್ತು ಅಂತ ತಿಳ್ಕೊಳ್ಳಿ. ಈಗ ಕುಡಿಯ ನೀರನ್ನ ಸಂರಕ್ಷಣೆ ಮಾಡೋದು ನಿಮ್ಮ ಇಲಾಖೆ ತಾನೇ ಸರ್? ಯಾವುದು ಸರ್? ಕುಡಿಯುವ ನೀರನ್ನ ಮಾಡೋದು ನಾವೇ ಸರ್. ಓಕೆ. ಬಟ್ ಏನಾಗುತ್ತೆ, ಆ ನೀರಿನ ಟ್ಯಾಂಕ್ ತಕ MU ಸ್ಕೀಮ್ ಇದ್ದಾಗ ಟ್ಯಾಂಕ್ ಒಳಗೆ ಡಿಸ್ಟ್ರಿಬ್ಯೂಷನ್ ಅವರ ಮಾಡ್ಕೋಬೇಕು. ಆಯ್ತು ಸರ್, ಓಕೆ, ವಿಲ್ ಅಗ್ರೀಡು. ಈಗ ಅಟ್ಲೀಸ್ಟ್ ಈಗ ನಿಮ್ಗಂತೂ ಗಮನ ತಗೊಂಡಿದ್ದೀವಿ, ಕುಡಿಯೋ ನೀರು ಹಿಂಗೆ ವೇಸ್ಟೇಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹ್ಞೂ ಸರ್. ಹಾಗಾಗಿ ತಾವೇನಾದ್ರು ತುರ್ತು ಕ್ರಮ ಕೈಗೊಳ್ತೀರಾ? ಹೋಗಿ ನೋಡ್ತೇನೆ ಸರ್, ಪರಿಶೀಲನೆ ಮಾಡಿ ಹಾಂ ಕ್ರಮ ತಗೋತೇವೆ ಸರ್. ಆದ್ರೆ ನಿಮ್ಮ ಪಾಪ ನೋಡಿ ಸರ್, ನೀವು ಎಷ್ಟು ಚೆನ್ನಾಗಿ ಸ್ಪಂದನೆ ಮಾಡ್ತೀರಾ, ಆದರೆ ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂಥ ಜೈಗಳು ಫೋನ್ ಪಿಕ್ ಮಾಡಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಿ ಸರ್, ತುರ್ತಾಗಿ ಸ್ಪಂದನೆ ಮಾಡಿ ಅಂತ. ಇಲ್ಲ, ಊಟಕ್ಕೆ ಕೂತಿದ್ದೆ 3-4 ಆಗಿತ್ತು ಸರ್. ನೀವಲ್ಲ ಸರ್, ಪಾಪ ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ಹೆಮ್ಮೆ ಇದೆ. ನಿಮ್ಮಲ್ಲಿ ಕೈ ಕೆಳಗಡೆ ಇರ್ತಕ್ಕಂಥ ಜೈಗಳು ಫೋನೇ ಪಿಕ್ ಮಾಡಲ್ಲ ಅಂದ್ರೆ ಎಲ್ಲ ಇನ್ಸ್ಟ್ರಕ್ಷನ್ ಮಾಡ್ತೇನೆ ಸರ್. ಎವ್ರಿ ಫೋನ್, ಅದು ಬರಗಾಲದಲ್ಲಿ ಯಾವುದೇ ಒಂದು ಫೋನ್ ಬಂದಾಗ ಇಮಿಡಿಯೇಟ್ 15 ನಿಮಿಷಕ್ಕೆ ಸ್ಪಂದನೆ ಮಾಡಿ. ಈಗ ಜಸ್ಟ್ ಈ ವಿಡಿಯೋ ಹಾಕ್ತೀನಿ ನೋಡಿ ಸರ್, ಎಷ್ಟು ಪೋಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ತುರ್ತಾಗಿ ಕ್ರಮ ಕೈಗೊಳ್ಳಿ ಸರ್. ಓಕೆ, ಕಳಿಸಿ ಸರ್. ಧನ್ಯವಾದಗಳು ಸರ್. ಧನ್ಯವಾದ, ಥ್ಯಾಂಕ್ ಯು ಸರ್. ಒಟ್ಟಾರೆ ನಾವು ಕೇಳೋದು ಇಷ್ಟೇ, ಇಂದು ವಿಶ್ವ ಜಲ ದಿನ. ಇದರ ನಿಮಿತ್ತವಾಗಿ ವರದಿ ಪ್ರಕಟಣೆ ಮಾಡಿದ ಆ ಬೆಂಡಗೇರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಇನ್ನಾದರೂ ನೀರನ್ನ ಸಂರಕ್ಷಣೆ ಮಾಡುವುದಕ್ಕೆ ಆ ದೇವರು ಬುದ್ಧಿ ಕೊಡಲಿ ಎಂದು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.